ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಣ ಅಳಸಂದಿ ಕಾಳು ಒಗ್ಗರಣೆ ಜೊತೆಗೆ ಒಣ ಅಳಸಂದಿ ಕಾಳು ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಉಪ್ಸಾರು ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಯಾವಾಗ ನಾಲಿಗೆ ಸಪ್ಪೆ ಆಗಿರುತ್ತೆ ಅಥವಾ ನಾಲಿಗೆ ರುಚಿಯನ್ನು ಕೇಳ್ತಿರುತ್ತೆ ಆವಾಗ ತುಂಬ ಖಾರವಾಗಿ ಈ ಉಪ್ಸಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ವಾರಕ್ಕೆ 2 ಸಲ ಏನಾದರೂ ಮಾಡಿ ತಿಂತೀರಾ. ಒಣ ಅಳಸಂದಿ ಕಾಳು ಉಪ್ಸಾರು ಮಾಡೋದಕ್ಕೆ ನಾನು 1 ಕಪ್ ಒಣ ಅಳಸಂದಿ ಕಾಳು ತೊಗೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡು 1 ಕಪ್ ಅಳಸಂದಿ ಕಾಳನ್ನ ಹಾಕ್ಕೊತಿದ್ದೀನಿ. 4ರಿಂದ 5 ಹಸಿಮೆಣಸಿನಕಾಯಿನ ಹಾಕ್ಕೊತಿದ್ದೀನಿ. 1 ಕಪ್ ಅಳಸಂದಿ ಕಾಳಿಗೆ ನಾನು 2.5 ಕಪ್ನಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಹರಳುಪ್ಪನ್ನು ಹಾಕ್ಕೊತಿದ್ದೀನಿ. ಹರಳುಪ್ಪನ್ನು ಹಾಕೋದ್ರಿಂದ ಕಾಳುಗಳು ಬೇಗ ಬೇಯುತ್ತೆ ಹಾಗೂ ಕಾಳು ಚೆನ್ನಾಗಿ ಉಪ್ಪನ್ನು ಹಿಡಿಯುತ್ತೆ. ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು. ಇದರಿಂದ ಉಪ್ಪು ಎಲ್ಲ ಕಡೆಗೂ ಚೆನ್ನಾಗಿ ಹರಡುತ್ತೆ. ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಟು 4ರಿಂದ 5 ವಿಷಲ್ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಕೂಗಿಸ್ಕೊತಿದ್ದೀನಿ. 4ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಕಾಳು ಚೆನ್ನಾಗಿ ಬೆಂದಿರುತ್ತೆ. ನಾನು ಇಲ್ಲಿ ಒಣ ಅಳಸಂದಿ ಕಾಳನ್ನ ಯಾವುದೇ ರೀತಿ ಹುರಿದಿಲ್ಲ ಹಾಗೂ ನೆನೆ ಹಾಕಿಲ್ಲ. ಡೈರೆಕ್ಟ್ ಒಣ ಅಳಸಂದಿ ಕಾಳನ್ನ ತಗೊಂಡು ನಾನು ವಿಷಲ್ ಕೂಗಿಸ್ಕೊತಿದ್ದೀನಿ. 4ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಅಳಸಂದಿ ಕಾಳುಗಳು ಚೆನ್ನಾಗಿ ಬೆಂದಿರುತ್ತೆ. ಇವಾಗ 4ರಿಂದ 5 ವಿಷಲ್ ಕೂಗಿ ಆಗಿದೆ. ಬನ್ನಿ ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಹೇಗೆ ಬೆಂದಿದೆ ಅಂತ. ಇವಾಗ ನೀವು ನೋಡ್ಬೋದು ಕಾಳುಗಳು ಹೇಗೆ ಬೆಂದಿದೆ ಅಂತ. ಅಳಸಂದಿ ಕಾಳುಗಳು ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಅಳಸಂದಿ ಕಾಳು ಬೆಂದಿದ್ದಾಗಿದೆ. ನಾನೀಗ ಉಪ್ಸಾರು ಮಾಡೋದಕ್ಕೆ ಖಾರವನ್ನು ರೆಡಿ ಮಾಡ್ಕೊತಿದ್ದೀನಿ. ಖಾರವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 4ರಿಂದ 5 ಕರಿಮೆಣಸು, 3 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಸೊಪ್ಪು, 1 ಟೇಬಲ್ ಸ್ಪೂನ್ ಕಾಯಿ ತುರಿ, ಬೇಯಿಸ್ಕೊಂಡಿರುವಂತಹ 4ರಿಂದ 5 ಹಸಿರು ಮೆಣಸಿನಕಾಯಿ, 2ರಿಂದ 3 ಟೇಬಲ್ ಸ್ಪೂನಷ್ಟು ಬೆಂದಿರುವಂತಹ ಅಳಸಂದಿ ಕಾಳು, 1.5 ಇಂಚಿನಷ್ಟು ಹುಣಸೆ ಹಣ್ಣು. ನಾನು ಇಲ್ಲಿ ಹುಣಸೆಹಣ್ಣು ಹಾಕೋದು ಮರ್ತಿದ್ದೀನಿ, ಅದಕ್ಕೋಸ್ಕರ ನಾನು ಸಾರಿಗೆ ಹುಣಸೆಹಣ್ಣಿನ ರಸನ ಹಾಕೊತಿದ್ದೀನಿ. ನೀವು ರುಬ್ಬುವಾಗಲೇ ಹುಣಸೆಹಣ್ಣನ್ನು ಹಾಕೋಬೋದು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ನೈಸ್ ಪೇಸ್ಟ್ ಆಗಿ ರುಬ್ಕೊತಿದ್ದೀನಿ. ಇವಾಗ ರುಬ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ನೈಸ್ ಪೇಸ್ಟ್ ಆಗಿ ರುಬ್ಕೋಬೇಕು. ಇವಾಗ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದ ಅಳಸಂದಿ ಕಾಳು ಮತ್ತು ರಸನ ಸಪ್ರೇಟ್ ಮಾಡ್ಕೊತೀನಿ. ಈ ರೀತಿ ಒಂದು ಜರಡಿ ಪಾತ್ರೆನ ಇಟ್ಕೊಂಡು ಕಾಳು ಮತ್ತು ರಸನ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಅಳಸಂದಿ ಕಾಳು ರಸನ ನಾನು ಉಪ್ಸಾರು ಮಾಡೋದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕೊತಿದ್ದೀನಿ. ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಿದ್ದೀನಿ ಮತ್ತು ರುಬ್ಬಿರುವಂತಹ ಖಾರನೂ ಸಹ ಕುಕ್ಕರ್ಗೆ ಹಾಕೊತಿದ್ದೀನಿ. ರುಬ್ಬಿರುವಂತಹ ಖಾರನ ಕಾಳಿನ ರಸಕ್ಕೆ ಚೆನ್ನಾಗಿ ಬೆರೆಸ್ಕೋಬೇಕು. ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ತಿದ್ದೀನಿ. ನಾನು ರುಬ್ಬುವಾಗ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದಿಲ್ಲ, ಅದಕ್ಕೋಸ್ಕರ ಕೊನೆಗೆ ಹುಣಸೆಹಣ್ಣಿನ ರಸನ ಹಾಕ್ಕೊತಿದ್ದೀನಿ. ನೀವು ರುಬ್ಬುವಾಗೂ ಸಹ ಹಾಕೋಬೋದು. ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸಾಂಬಾರು ಕುದಿಯಲಿಕ್ಕೆ ಬಿಡ್ತಿದ್ದೀನಿ. 1 ಕುದಿ ಬಂದರೆ ಸಾಕು. ಇವಾಗ 1 ಕುದಿ ಬರ್ತಾ ಇದೆ. ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ಹರಳುಪ್ಪನ್ನು ಹಾಕ್ಕೊತಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಕಾಳು ಬೇಯೋದಕ್ಕೂ ಸಹ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ನಾನು ಸೌಟಿನಿಂದ ಸಾಂಬಾರನ್ನ ಚೆನ್ನಾಗಿ ತಿರುವಾಕೊತಿದ್ದೀನಿ. ಇದರಿಂದ ಉಪ್ಪು ಎಲ್ಲ ಕಡೆಗೂ ಹರಡುತ್ತೆ. ಉಪ್ಪನ್ನು ಹಾಕಿದ್ಮೇಲೆ ಸಾಂಬಾರು 2 ಮಿನಿಟ್ಸ್ ಕುದಿಲಿಕ್ಕೆ ಬಿಡಬೇಕು. ಇವಾಗ ಉಪ್ಸಾರು ರೆಡಿಯಾಗಿದೆ. ನಾನಿವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕಾಳು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಕಾಳು ಒಗ್ಗರಣೆಗೆ ಬೇಕಾಗಿರೋದು 1 ಈರುಳ್ಳಿ ದೊಡ್ಡ ಗಾತ್ರದ್ದು ಸಣ್ಣದಾಗಿ ಹೆಚ್ಚಿರೋದು, 2ರಿಂದ 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಸೊಪ್ಪು. ಇವಾಗ ನಾನು ಕಾಳು ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊತಿದ್ದೀನಿ. ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊತಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಕಾದಿರುವಂಥ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊತಿದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ 2 to 3 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಮಾಡಿದರೆ ಸಾಕು. ಇವಾಗ ನಾನು ಬೆಂದಿರುವಂತಹ ಒಣ ಅಳಸಂದಿ ಕಾಳನ್ನ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ಹಾಗೂ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಅಳಸಂದಿ ಕಾಳು ಒಗ್ಗರಣೆ ರೆಡಿಯಾಗಿದೆ. ಇವಾಗ ನೀವು ನೋಡ್ಬೋದು ತುಂಬ ರುಚಿಕರವಾದ ಬಾಯಿ ನೀರಿಸುವಂತಹ ಉಪ್ಸಾರು ಹಾಗೂ ಅಳಸಂದಿ ಕಾಳು ಒಗ್ಗರಣೆ ರೆಡಿಯಾಗಿದೆ. ಮುದ್ದೆ ಜೊತೆ ಸವಿಯಲು ಸಿದ್ಧವಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.